ಹಾಯ್ ಹಲೋ ನಮಸ್ಕಾರ. ಟೇಸ್ಟ್ ಆಫ್ ಮಲೆನಾಡಿಗೆ ಸ್ವಾಗತ. ನಾನಿವತ್ತು ನಿಮಗೆ ದೊಡ್ಡಪತ್ರೆ ಸೊಪ್ಪಿನಿಂದ ಈಸಿಯಾಗಿ ತಂಬುಳಿ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೊಡ್ಡಪತ್ರೆ ಸೊಪ್ಪನ್ನ ನಾನಿಲ್ಲೊಂದು 5 ಎಲೆನ ತೊಗೊಂಡಿದ್ದೀನಿ. ಅದನ್ನು ಬಾಣಲೆಗೆ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೋಬೇಕು. ಈ ಒಂದು 2 ಎಲೆನ ತೊಗೊಂಡು ನೀವು ದೊಡ್ಡಪತ್ರೆ ಸೊಪ್ಪನ್ನ ರಸ ತೆಗೆದುಬಿಟ್ಟು ಹೀಗೆ ಬಿಸಿ ಮಾಡಿ ಬೆಂಕಿನಲ್ಲಿ ರಸ ತೆಗೆದು ಅರ್ಧ ಸ್ಪೂನ್ ಜೇನುತುಪ್ಪದ ಜೊತೆ ಅರ್ಧ ಸ್ಪೂನಷ್ಟು ಇದರ ರಸನ ಸೇರಿಸಿ ನೀವು ಮಕ್ಕಳಿಗೆ ಕೊಟ್ಟರೆ ತುಂಬ ಥಂಡಿ ಹಾಗೆ ತುಂಬ ಕಫ ಇರೋರಿಗೆ ಬೇಗನೆ ಕಂಟ್ರೋಲಿಗೆ ಬರುತ್ತೆ. ನೋಡಿ, ಇದಕ್ಕೆ ನಾನು ಒಂದು 5ರಷ್ಟು ಪೆಪ್ಪರ್ ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ಹುರ್ಕೊಳ್ಳಿ. ನಂತರ ತುರಿದಿಟ್ಕೊಂಡಿರೋಂತಹ ಕಾಯಿ ತುರಿ ಹಾಗೆ ನಾವು ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು, ತುಂಬ ಜಾಸ್ತಿ ಹಾಕ್ಕೋಬಾರ್ದು. ಇವಾಗ ಇದನ್ನು ರುಬ್ಕೋತೀನಿ. ಇದು ರುಬ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೋಬೇಡಿ. ಇದಕ್ಕೆ ನೀವು ಮಜ್ಜಿಗೆ ಇದ್ದವರು ಅಥವಾ ಮೊಸರು ಇದ್ದವರು ಇದಕ್ಕೆ ನೀವು ರುಬ್ಬಿಟ್ಕೊಂಡಿರೋ ಮಿಶ್ರಣಕ್ಕೆ ಸೇರಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಹಾಕ್ಕೊಂಡ್ರೆ. ಟೇಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. ನಂತರ ಒಂದು ಬಾಣಲೆಗೆ ಮತ್ತೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣಕ್ಕೆ ಒಗ್ಗರಣೆ ಮಾಡಿದರೆ ತಂಬುಳಿ ರೆಡಿ ಆಯಿತು. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.